ಇನ್ನು ಸದನದಲ್ಲಿ ದ್ವೇಷ ಭಾಷಣದ ಬಿಲ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಇವರು ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಪಕ್ಷದ ನಾಯಕರು ಯಾರಿದ್ದಾರೆ, ರಾಜಕೀಯ ನಾಯಕರು ಯಾರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ದ್ವೇಷ ಭಾಷಣದ ಕಡಿವಾಣಕ್ಕೆ ಸಾಕಷ್ಟು ಕಾನೂನುಗಳು ಇದ್ದಾವೆ. ಇದು ಕೋಮು ಸೌಹಾರ್ದತೆ ಹಾಳು ಮಾಡುವುದಕ್ಕಷ್ಟೇ ಇವರು ತರ್ತಾ ಇರುವಂಥದ್ದು. ಬಿಜೆಪಿ ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿದ್ರು. ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳ್ತಾರೆ. ಇನ್ನು ಮೇಲಾದರೂ ಅಭಿವೃದ್ಧಿಗೆ ಒತ್ತು ಕೊಡಲಿ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿಯತ್ತ ರಾಜ್ಯ ಸರ್ಕಾರ ಗಮನ ಹರಿಸಲಿ ಅಂತ ಆರ್ ಅಶೋಕ್ ಕಿವಿ ಮಾತು ಹೇಳಿದ್ದಾರೆ. ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ.